ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಸನ್ ಟ್ಯಾನ ಒಂದೇ ದಿನದಲ್ಲಿ ಕಂಪ್ಲೀಟಾಗಿ ರಿಮೂವ್ ಮಾಡೋದಕ್ಕೆ ಒಂದು ಹೋಮ್ ಮೇಡ್ ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನನ್ನ ಕೈ ಎಷ್ಟೊಂದು ಟ್ಯಾನ್ ಆಗಿದೆ. ಹೊರಗಡೆ ಹೋಗಿ ನಾನು ಸನ್ನಲ್ಲಿ ಆಟ ಆಡಿ ಮಕ್ಕಳ ಜೊತೆ ಆಟ ಆಡಿ ಬಂದಿದ್ದಕ್ಕೆ ನನ್ನ ಕೈ ತುಂಬ ಸುಟ್ಟೋದಾಗ ಆಗಿದೆ, ಟ್ಯಾನ್ ಜಾಸ್ತಿ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಒಂದು ಕಾಫಿ ಪೌಡರನ್ನು ತೊಗೊಂಡಿದ್ದೀನಿ. ಈಗ ಕಾಫಿ ಪೌಡರು 1-2 ಟೇಬಲ್ ಸ್ಪೂನಷ್ಟು ನಾನು ತೊಗೊಳ್ತಾ ಇರೋದು. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ, ಒಂದು ಅರ್ಧ ನಿಂಬೆಹಣ್ಣನ್ನ ಹಿಂಡಿ, ಅದ್ರ ಜೊತೆಗೆ ಈ ಎಲ್ಲ ಕಾಫಿ ಪೌಡರು ಮತ್ತು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಬೇಕು. ಅದಕ್ಕೆ ಅಡ್ಜಸ್ಟ್ ಆಗೋಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪ ಹಾಲನ್ನು ಹಾಕಿ. ಗಟ್ಟಿ ಹಾಲಾದರೆ ಅದು ತುಂಬ ಒಳ್ಳೆಯದು. 1 ಚಮಚ ಹನಿ ಇದ್ದರೆ ಹಾಕ್ಕೊಳ್ಳಿ. ಇದು ರಾ ಹನಿ, ಬೇಯಿಸಿರೋದಂಥದ್ದಲ್ಲ, ನಾರ್ಮಲಾಗಿ ಫಿಲ್ಟರ್ ಮಾಡದೇ ಇರೋವಂಥದ್ದು ಇದು ಹನಿ. ಈಗ ನಿಮ್ಗೆ ಎಷ್ಟು ಬೇಕಷ್ಟು ಅದಕ್ಕೆ ಕ್ವಾಂಟಿಟಿ ನೋಡಿಕೊಂಡು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ. ಅರಿಶಿನ ಉರಿಯುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಅರಿಶಿನ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಸ್ವಲ್ಪ ಉರಿಯುತ್ತೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಸಾಕು. ಇದನ್ನೆಲ್ಲ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ, ಇದನ್ನು ನಮಗೆ ಎಲ್ಲಿಗೆ ಬೇಕೋ ಕೈಗೆ ಮತ್ತು ಕಾಲಿಗೆ, ಮುಖಕ್ಕೆ, ಕತ್ತಿಗೆ ಎಲ್ಲದಕ್ಕೂ ಹಚ್ಬೋದು, ಏನಾಗಲ್ಲ. ಹಚ್ಚಿ ಒಂದು 10 ನಿಮಿಷ ಆದಮೇಲೆ ವಾಶ್ ಮಾಡಿದ್ರೆ ಸಾಕು. ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿರುತ್ತೆ. ಡ್ರೈ ಅಂದರೆ ಕಂಪ್ಲೀಟ್ ಡ್ರೈ ಆಗಲ್ಲ, ಇದರಲ್ಲಿ ಹನಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಮಾಯ್ಶ್ಚರ್ ಆಗಿರುತ್ತೆ. ಸೊ ಇದು ಚೆನ್ನಾಗಿ ಸ್ವಲ್ಪ ಕಾಫಿ ಪೌಡರ್ ಹಾಕಿರೋದ್ರಿಂದ ಅದು ಸ್ಕ್ರಬ್ ಥರ ವರ್ಕ್ ಆಗುತ್ತೆ. ಸ್ವಲ್ಪ ಮಸಾಜ್ ಮಾಡಿ ಸಾಫ್ಟಾಗಿ, ರಫಾಗಿ ಏನು ಮಸಾಜ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಬೇಕಂತ ಹೇಳಿದ್ರೆ ಸ್ಕಿನ್ ಪ್ಯಾಚನ್ನು ವರ್ಕ್ ಮಾಡ್ಬೋದು. ಅಂದರೆ ಸ್ವಲ್ಪ ಎಲ್ಲಾದರೂ ಸ್ಕಿನ್ಗೆ ಹಾಕಿ ರಬ್ ಮಾಡಿ ಒಂದು 5 ನಿಮಿಷ ಬಿಟ್ಟು, ಏನಾದರೂ ಸ್ಕಿನ್ಗೆ ಅಲರ್ಜಿ ಥರ ಏನೋ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ನಾವು ಉಪಯೋಗಿಸ್ಬೋದು. ಇದನ್ನು ನಿಮಗೆ ನಾರ್ಮಲಾಗಿ ಉಪಯೋಗಿಸಿ ಅಭ್ಯಾಸ ಇದೆ ಅಂತ ಹೇಳಿದ್ರೆ ಡೈರೆಕ್ಟ್ ಇದು ಮಾಡ್ಬೋದು. ಒಂದು 10 ನಿಮಿಷ ಆದಮೇಲೆ ವಾಶ್ ಮಾಡಿದ್ಮೇಲೆ ನೋಡಿ ನನ್ನ ಕೈ ಎಷ್ಟು ತುಂಬ ನೀಟಾಗಿ ಸಾಫ್ಟ್ ಅನ್ನಿಸ್ತಾ ಇದೆ. ನೀವೇ ನೋಡ್ತಾ ಇದ್ದೀರಾ, ತುಂಬ ಡಿಫ್ರೆನ್ಸ್ ಇದೆ. ಬಿಫೋರ್ ಮತ್ತು ಆಫ್ಟರ್ ಎರಡೂ ತೋರಿಸ್ತಾ ಇದ್ದೀನಿ ನಾನು. ಸೊ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.